ಶ್ರೀದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಪ್ರಸನ್ನ ಅಡುಗೆ ಕಾರ್ಮಿಕರಿಗೆ ಒಂದು ಸಂತಸ ಸುದ್ದಿ ತಿಳಿಸುವುದೇನೆಂದರೆ ಇಡೀ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಡುಗೆ ಕಾರ್ಮಿಕರನ್ನು ಅಸಂಘ ಕಾರ್ಮಿಕ ಪಟ್ಟಿಯನ್ನು ಸೇರಿಸಿ ಅಡುಗೆ ಕೆಲಸಗಾರರಿಗೆ ಒಂದು ಕಾರ್ಮಿಕರ ಒಂದು ಗುರುತಿನ ಚೀಟಿ ನೀಡೋದಕ್ಕೆ ಸರ್ಕಾರ ಈಗಾಗಲೇ ಆದೇಶ ಪತ್ರ ಬಂದಿದೆ. ಇಡೀ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಅಡುಗೆ ಕೆಲಸಗಾರರಿಗೆ ಆದೇಶ ಪತ್ರ ನೀಡಿರೋದು ಒಂದು ಸಂತೋಷ ಸಂಗತಿ. ಆ ತಾಯಿ ಅನ್ನಪೂರ್ಣೇಶ್ವರಿ, ಹೊರನಾಡು ಅನ್ನಪೂರ್ಣೇಶ್ವರಿ, ಕಾಶಿ ಅನ್ನಪೂರ್ಣೇಶ್ವರಿ ಆಶೀರ್ವಾದದಿಂದ ನಮಗೆ ಈ ಒಂದು ಆದೇಶ ಪತ್ರ ಬಂದಿದೆ. ಈ ಒಂದು ಕಚೇರಿ ಕೋಲಾರ ತಾಲೂಕು, ಕೋಲಾರ ಜಿಲ್ಲೆ, ಚಿನ್ನದ ನಾಡು ಕೋಲಾರ ಜಿಲ್ಲೆಯಲ್ಲಿ ಕೋಲಾರ ತಾಲೂಕು ಈ ಒಂದು ಕಚೇರಿಯಲ್ಲಿ ನಾವು ಈಗಾಗಲೇ ಸಭೆ ಸೇರಿ ಎಷ್ಟು ತಾಲೂಕಲ್ಲಿ ಫೈಲುಗಳು, ಎಲ್ಲಿಂದ ಫೈಲು ತಂದಿದ್ದೀರಿ, ಎಷ್ಟು ತಾಲೂಕಿಂದ ತಂದಿದ್ದೀರಿ ಅದನ್ನೆಲ್ಲ ಒಂದು ಇವತ್ತು ಬಿಡುಗಡೆ ಮಾಡೋದ್ರ ಪರವಾಗಿ ನಮ್ಮ ನೆಚ್ಚಿನ ಹೊಂಗಾವರ ತಾಲೂಕು ಅಧ್ಯಕ್ಷರಾದ ಎನ್ ಬಾಲಸಿಂಗ್ ಅವರು ಬಂದಿದ್ದಾರೆ. ಮತ್ತು ಕೋಲಾರ ತಾಲೂಕು ಅಧ್ಯಕ್ಷರಾದ ಟಿ ಎಸ್ ಶ್ಯಾಮಕುಮಾರ್ ಅವರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತ ಬಯಸ್ತಾ ಇದ್ದೀನಿ. ಹಾಗೂ ಕೋಲಾರ ಜಿಲ್ಲಾ ಮುಖಂಡರು ನಮ್ಮ ಚಿಕ್ಕಸಾಲ ಶ್ರೀನಿವಾಸ ಗೌಡರು ಬಂದಿದ್ದಾರೆ, ಅವ್ರಿಗೂ ಸಹ ಸ್ವಾಗತ ಬಯಸ್ತಾ ಇದ್ದೀರಿ. ಮತ್ತು ಶ್ರೀನಿವಾಸ ತಾಲೂಕು ಅಧ್ಯಕ್ಷರು ಮಂಜುನಾಥ್ ಸಿಂಗ್ ಅವರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತ ಬಯಸ್ತಾ ಇದ್ದೀರಿ. ಹಾಗೂ ಕೋಲಾರ ತಾಲೂಕು ಪ್ರಧಾನ ಕಾರ್ಯದರ್ಶಿ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಮತ್ತು ಕೋಲಾರ ಜಿಲ್ಲಾ ಉಸ್ತುವಾರಿಗಳು ಮಂಜುನಾಥ್ ಅವ್ರಿಗೂ ಸ್ವಾಗತ ಬಯಸ್ತಾ ಇದ್ದೀರಿ. ಮತ್ತು ಕೋಲಾರ ನಮ್ಮ ಮುಳಬಾಗ ತಾಲೂಕು ಅಧ್ಯಕ್ಷರು ಅಪ್ಪಿ ಅವರು ಬರಬೇಕಾಯಿತು, ಅವರು ಕೆಲವು ಕಾರಣಗಳಿಂದ ಬರ್ತಾ ಇಲ್ಲ, ಫೋನ್ ಮಾಡಿದ್ದು ಅವರು ಬರಲಿಲ್ಲ, ಅವ್ರಿಗೂ ನಾವು ಸ್ವಾಗತ ಬಯಸ್ತಾ ಇದ್ದೀರಿ. ಹಾಗೂ ವೆಂಕಟನಾರಾಯಣ, ಮುಳಬಾಗ ತಾಲೂಕು ವೆಂಕಟನಾರಾಯಣ ಅವ್ರಿಗೂ ನಾವು ಸ್ವಾಗತ ಬಯಸ್ತಾ ಇದ್ದೀರಿ. ಹಾಗೂ DM ಚೆನ್ನಯ್ಯ ಅವ್ರಿಗೂ ನಾವು ಸ್ವಾಗತ ಬಯಸ್ತಾ ಇದ್ದೀರಿ. ಇವತ್ತು ಇಲ್ಲಿ ಏನು